ಶ್ರೀ ವೀರಭದ್ರೇಶ್ವರ ದೇವರ 38ನೇ ಅಗ್ನಿ ಮಹೋತ್ಸವ ಕಾರ್ಯಕ್ರಮ ಇದು ವೀರಭದ್ರೇಶ್ವರ ಸೇವಾ ಸಮಿತಿ ವತಿಯಿಂದ ನೆರವೇರಿಸಲಾಯಿತು. ಪ್ರತಿವರ್ಷದಂತೆ ಈ ವರ್ಷವೂ ದೇವಾಂಗಪೇಟೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಶಸ್ತ್ರ ಪವಾಡ, ಪುರವಂತರ ಹೆಜ್ಜೆ ಕುಣಿತ, ಮಹಾ ಅನ್ನ ಸಂತರ್ಪಣೆ ಹಾಗೂ ಅಗ್ನಿಪರವೇಶ ಜರುಗಿತು. ಅದಕ್ಕಾಗಿ ಸೇವೆ ಮಾಡಬೇಕಿತ್ತು. ಸೇವೆ ಮಾಡಬೇಕೆಂದು ಅಗ್ರಪರಂಪರೆಯಿಂದ ಗಂಡನ್ನು ನಾಲಿಗೆ ತವಡಿಯಲ್ಲಿ ಪೋಷಿಸಿಕೊಂಡು ವೀರಭದ್ರನ ಶಾಂತಿಗಾಗಿ ಈ ಪವಾಡವನ್ನು ಮಾಡುತ್ತಾ
ವಾತಾವರಣದಲ್ಲಿ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ನಾವು ಈ ಕಾರ್ಯಕ್ರಮ ಜಾತ್ರೆಯನ್ನ ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ. ವರ್ಷ ವಿಜೃಂಭಣೆಯಿಂದ ನಡೀತಾ ಇದೆ. ಎಲ್ಲ ಭಕ್ತರ ಇರೋದ್ರಿಂದ ಪ್ರತಿ ವರ್ಷವೂ ವಿಜೃಂಭಣೆಯಾಗಿ ನಡೀತಾ ಇದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ ಆಗಿರ್ಬೋದು.
ನಮಸ್ಕಾರ ವೀಕ್ಷಕರೇ, ಟ್ವಿನ್ ಸಿಟಿ ಸೂಪರ್ ನ್ಯೂಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಇವತ್ತು ದೇವಾಂಗಪೇಟೆಯ ಹಿರೇನಲ್ ಗುಡಿಯಲ್ಲಿ 38ನೇ ಒಂದು ವಾರ್ಷಿಕೋತ್ಸವದ ಉತ್ಸವವನ್ನು ನಡೀತಾ ಇದೆ. ಇಲ್ಲಿ ತುಂಬಾ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಬಹಳಷ್ಟು ಜನ ಸಮೂಹ ಸೇರಿದೆ ಇವತ್ತು. ತಾವೆಲ್ಲ ನೋಡ್ತಿರ್ಬೋದು ನನ್ನ ಹಿಂದ್ಗಡೆ ಇಲ್ಲೆಲ್ಲ ಎಷ್ಟು ಜನ ಸಮೂಹ ಇದೆ. ಇಲ್ಲಿ ನಮ್ಮ ಜೊತೆ ಈ ಗುಡಿ ಒಬ್ರು ಕಾರ್ಯಕರ್ತರಿದ್ದಾರೆ. ಅವ್ರು ಏನ್ ಮಾತಾಡ್ತಾರೆ, ಅವ್ರ ಕಡೆ ಏನ್ ಮಾತಾಡ್ತಾರೆ ಕೇಳೋಣ. ನಮಸ್ಕಾರ, ನನ್ನ ಹೆಸರು ಶ್ರೀಶೈಲ್ ಜೋಡಳ್ಳಿ ಅಂತೇಳಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ನಾನು ಒಬ್ಬ ಸದಸ್ಯ, ಕಮಿಟಿ ಸದಸ್ಯ. ವೀರಭದ್ರೇಶ್ವರನ ದೇವಾಂಗಪೇಟೆಯ 38ನೇ ಅಗ್ನಿ ಉತ್ಸವ ಕಾರ್ಯಕ್ರಮ ಇವತ್ತಿನ ದಿವಸ ಕೊನೆಗೊಳ್ತಾ ಇದೆ. ಇದು ಹುಣ್ಣಿಮೆಯ ಭಾರತ ಹುಣ್ಣಿಮೆಯ 5 ದಿವಸ ಮುಂಚೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಪ್ರತಿ ದಿವಸ ಇಲ್ಲಿ ಸಾಯಂಕಾಲ 6 ಗಂಟೆಗೆ ಲಲಿತ ಸಹಸ್ರನಾಮದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿ 8 ಗಂಟೆಗೆ ಮಹಾಸ್ವಾಮಿಗಳ ಆಶೀರ್ವಚನ, ನಂತರದಲ್ಲಿ ಪ್ರತಿ ದಿವಸ ಕೂಡ ಭಕ್ತರು ಮಾಡಿಸುವಂತ ಮಹಾಪ್ರಸಾದ ಇಲ್ಲಿ ನಡೀತಾ ಇದೆ. ಇದು 38ನೇ ವರ್ಷ ಅಂತಂದ್ರೆ ಈ ಒಂದು ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ 38 ವರ್ಷದ ಪೂರ್ವದಲ್ಲಿ ಸಣ್ಣದ ಚಿಕ್ಕದ ಅಂತ ಒಂದು ದೇವಸ್ಥಾನ ಇತ್ತು. ಈ ದೇವಸ್ಥಾನವನ್ನು 1999ರಲ್ಲಿ ವೀರಭದ್ರೇಶ್ವರನ ಹೊಸದಾದಂತ ಒಂದು ಮೂರ್ತಿಯನ್ನು ಮಾಡಿಸಿ, ಅದರ ಪೂರ್ವದಲ್ಲಿ ಇಲ್ಲಿ ಈಶ್ವರಲಿಂಗ ಅನ್ನುವಂತ ಇಲ್ಲಿ ಮೂರ್ತಿ ಇತ್ತು. ಅದನ್ನೇ ನಾವು ವೀರಭದ್ರ ಅಂತ ಕರಿತಾ ಇದ್ದೀವಿ. ನಾವು 1999ರಲ್ಲಿ ಒಂದು ವೀರಭದ್ರೇಶ್ವರನ ಒಂದು ಮೂರ್ತಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ವಿ. ಅಂದಿನಿಂದ ಕೂಡ ಇಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗ್ತಾ ಇದೆ. ಈ ವರ್ಷ 38ನೇ ವರ್ಷ. ಈ ಒಂದು 38 ವರ್ಷದಲ್ಲಿ ಮೊದಲಿನ 25 ವರ್ಷದಲ್ಲಿ ನಾವು ಈ ಒಂದು ವೀರಭದ್ರೇಶ್ವರ ಆಸ್ಥಾನದಲ್ಲಿ 25 ಜೋಡಿ ಮದುವೆ ಕಾರ್ಯಕ್ರಮ ಮಾಡಿದ್ವಿ. ನಂತರದಲ್ಲಿ ಎಲ್ಲ ಯುವಕ ಮಿತ್ರರು ಕೂಡಿಕೊಂಡು ಇದು ಕಂಟಿನ್ಯೂ ಮಾಡ್ಕೋತಾ ಬಂದಿದ್ದಾರೆ. ವಿಜೃಂಭಣೆಯಿಂದ ಗುರು ಹಿರಿಯರ ಆಶೀರ್ವಾದದಿಂದ ಆ ವೀರಭದ್ರೇಶ್ವರ ಕೃಪೆಯಿಂದ ಎಲ್ಲ ಯುವಕ ಮಿತ್ರರು ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ. ಮುಖ್ಯವಾಗಿ ವೀರಭದ್ರೇಶ್ವರ ಗುಡಿ ಒಂದು ಚಿಕ್ಕದಾಗಿತ್ತು. ಆ ದೇವಸ್ಥಾನ ನಾವೆಲ್ಲ ಸಂಕಲ್ಪ ಮಾಡಿ ಒಂದು ದೊಡ್ಡದಾದಂತ ಒಂದು ದೇವಸ್ಥಾನ ಕಟ್ಟಬೇಕಂತ ವೀರಭದ್ರೇಶ್ವರ ಸಂಕಲ್ಪ ಮಾಡಿದಾಗ ಆ ಸಂಕಲ್ಪ ಒದಿಗೆ ಬಂದು ಈಗ ಬೃಹತ್ತಾಕಾರವಾಗಿ ಆ ವೀರಭದ್ರೇಶ್ವರ ದೇವಸ್ಥಾನ ನೀವೆಲ್ಲ ಈಗ ಶೂಟಿಂಗ್ ಮಾಡಿದ್ದಾರೆ, ಅದರಲ್ಲಿ ನೋಡ್ಬೋದು. ಆ ವೀರಭದ್ರೇಶ್ವರ ದೇವಸ್ಥಾನ ಸುಮಾರು 1999ರಲ್ಲಿ ವೀರಭದ್ರೇಶ್ವರನ ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆದ ನಂತರ ಒಳ್ಳೆಯ ವಿಜೃಂಭಣೆಯಿಂದ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಈ ಭಕ್ತರು ಒಳ್ಳೆ ರೀತಿಯಿಂದ ಸಹಕರಿಸ್ತಾ ಇದ್ದಾರೆ. ಸುತ್ತಮುತ್ತಲು ಅಂದ್ರೆ ಹಳೆ ಹುಬ್ಬಳ್ಳಿ ವೀರಭದ್ರೇಶ್ವರ ದೇವಸ್ಥಾನ ಬಿಟ್ರೆ ನಮ್ಮ ಈ ದೇವಾಂಗಪೇಟೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಒಳ್ಳೆಯ ಶ್ರೇಷ್ಠವಾದಂತ ದೇವಸ್ಥಾನ. ಭಕ್ತರಿಗೆ ಬಳಿದಂತ ಭಕ್ತರಿಗೆ ಬೇಡಿದಂತ ವರವನ್ನು ಕೊಡುವಂತ ವೀರಭದ್ರೇಶ್ವರ ನಮ್ಮ ದೇವಾಂಗಪೇಟೆ ವೀರಭದ್ರೇಶ್ವರ. ಯಾರೇ ಭಕ್ತರು ಬಂದ್ರು ನೋಡಿ ಸುಮಾರಾಗಿ ಬಹಳಷ್ಟು ಭಕ್ತರು ನನ್ನ ಕಡೆ ಬರ್ತಾ ಇದ್ದಾರೆ. ಬಂದು ಇಲ್ಲ ನಾವು ವೀರಭದ್ರೇಶ್ವರಿಗೆ ನಾವು ಬೇಡ್ಕೊಂಡಿದ್ವಿ, ನಮ್ಗೆ ಈ ತರಹದ ನಮ್ಗೆ ವೀರಭದ್ರೇಶ್ವರ ವರವನ್ನು ಕೊಟ್ಟಿದ್ದಾರಂತೇಳಿ ಸಾಕಷ್ಟು ಭಕ್ತರು ನನ್ನ ಹತ್ರ ಬಂದು ಕೇಳ್ಕೊತಾ ಇದ್ದಾರೆ. ಅಷ್ಟೇ ಅಲ್ಲ, ಒಳ್ಳೆ ರೀತಿಯಿಂದ ಕೂಡ ಭಕ್ತರು ಬರ್ತಾ ಇದ್ದಾರೆ. ಸುಮಾರು ಬೆಂಗೇರಿ, ನಾಗಶೆಟ್ಟಿಕೊಪ್ಪ, ನಮ್ಮ ಸುತ್ತಮುತ್ತಲಿನ ಶಕ್ತಿ ಕಾಲನಿ, ರುತ್ತಂಗ ಬೆಟ್ಟ, ಗೋಪನಕೊಪ್ಪ ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರು ಕೂಡ ಈ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಆ ವೀರಭದ್ರೇಶ್ವರ ಎಲ್ಲರಿಗೆ ಕರುಣೆಯನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಪ್ರತಿ ಮಂಗಳವಾರ ಇಲ್ಲಿ ಪಲ್ಲಕ್ಕಿ ಉತ್ಸವ ಕೂಡ ನಡೀತಾ ಇದೆ. ಪಲ್ಲಕ್ಕಿ ಉತ್ಸವದಲ್ಲಿ ಪ್ರತಿ ದಿವಸ ಮಂಗಳವಾರ ಕೂಡ ಇಲ್ಲಿ 200ರಿಂದ 500 ಜನ ಸೇರಿ ಆ ಪಲ್ಲಕ್ಕಿ ಉತ್ಸವದಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಆದ ಕಾರಣ ಇನ್ನೂ ನಾವೇನು ಸಂಕಲ್ಪ ಮಾಡ್ಕೊಂಡಿದ್ದೇವೆ ಆ ಸಂಕಲ್ಪದಂತೆಯೇ ವೀರಭದ್ರೇಶ್ವರ ನಮಗೆ ವರವನ್ನು ಕೊಡ್ತಾ ಇದ್ದಾನೆ. ನಾವು ವೀರಭದ್ರೇಶ್ವರರಿಗೆ ಬೆಳ್ಳಿಯ ಕವಚ 12ರಿಂದ 13 kg ಬೆಳ್ಳಿ ಕವಚವನ್ನು ಮಾಡಿಸ್ಬೇಕಂತ ಸಂಕಲ್ಪ ಮಾಡಿದ್ವಿ. ಆ ಸಂಕಲ್ಪ ನಮ್ಗೆ ಕಳೆದ ಒಂದು 5 ವರ್ಷದ ಈಡೇರಿತು. ಈಗ ನಾವು ಮತ್ತೊಮ್ಮೆ 5 ವರ್ಷ ಆದ ನಂತರ ಒಂದು ಸಂಕಲ್ಪವನ್ನು ಮಾಡ್ಕೊಂಡ್ವಿ. ಆ ವೀರಭದ್ರೇಶ್ವರಿಗೆ ಒಂದು ಉತ್ಸವ ಮೂರ್ತಿ ಅಂದ್ರೆ 5 kg ಒಂದು ಉತ್ಸವ ಮೂರ್ತಿಯನ್ನು ಮಾಡ್ಕೋಬೇಕಂತೇಳಿ ನಾವು ಸಂಕಲ್ಪ ಮಾಡಿದ್ವಿ. ಅದು ಸುಮಾರು ಅದು ಕೂಡ 7ರಿಂದ 8 kg ಬೆಳ್ಳಿಯ ಉತ್ಸವ ಮೂರ್ತಿ ಈಗಾಗಲೇ 3 ವರ್ಷದಿಂದ ತಯಾರಾಗಿದೆ. ಈಗ ಕೂಡ ನಾವು ಮತ್ತೊಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ದೀವಿ ಆ ವೀರಭದ್ರೇಶ್ವರನಲ್ಲಿ. ಈ ವೀರಭದ್ರೇಶ್ವರ ಯಾವತ್ತು ಏನು ಬೇಕಂತ ಕೇಳಂಗಿಲ್ಲ. ನಾವು ಭಕ್ತರು ನಮ್ಮ ಸಂಕಲ್ಪ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಾವು ಸೇವೆಯನ್ನು ಸಲ್ಲಿಸಬೇಕು. ಒಂದು ಕೊನೆಯಾದಂತ ನಮ್ದು ಒಂದು ಸಂಕಲ್ಪ ಏನಂತಂದ್ರೆ ಈ ದೇವಸ್ಥಾನದಲ್ಲಿ ಒಂದು ರಥೋತ್ಸವವನ್ನು ನಾವು ಮಾಡಬೇಕು. ವೀರಭದ್ರೇಶ್ವರನ ರಥೋತ್ಸವವನ್ನು ಮಾಡ್ಬೇಕಂತ ಈಗಾಗಲೇ ಸಂಕಲ್ಪ ಮಾಡ್ಕೊಂಡಿದ್ದೇವೆ. ಆ ಸಂಕಲ್ಪ ಆ ವೀರಭದ್ರೇಶ್ವರ ನೆರವೇರಿಸಲಿ ಅಂತ ಕೇಳ್ಕೊತಾ ಇದ್ದೇನೆ. ಇಲ್ಲಿ ಪ್ರತಿ ಮಂಗಳವಾರ ಶಿವಕ್ಕೆ ಎಲ್ಲರೂ ಭಕ್ತರು ಬರ್ತಾ ಇದ್ದಾರೆ. ಈ ವರ್ಷ 38ನೇ ಅಗ್ನಿ ಮಹೋತ್ಸವ 38ನೇ ಅಗ್ನಿ ಮಹೋತ್ಸವಕ್ಕೆ ಸಾಕಷ್ಟು ಜನರು ಭಕ್ತಾದಿಗಳು ಬಂದು ಇಲ್ಲಿ ಹಣದ ರೂಪದಲ್ಲಿ, ದವಸ ಧಾನ್ಯದ ರೂಪದಲ್ಲಿ, ಎಲ್ಲ ರೂಪದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ಎಲ್ಲ ಸೇವೆಯನ್ನು ಮಾಡಿದಂತ ಭಕ್ತಾದಿಗಳಿಗೆ ನಾನು ಶರಣಾರ್ಥಿಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಈಗ ಬೆಳಿಗ್ಗೆ ವೀರಭದ್ರೇಶ್ವರಿಗೆ ರುದ್ರಾಭಿಷೇಕ ನಡೆಯಿತು. ಈಗ ಅಗ್ನಿಕುಂಡ ಪ್ರವೇಶ ನಡೆಯಿತು. ಈಗಾಗಲೇ ಅನ್ನ ಸಂತರ್ಪಣೆ ಪ್ರಾರಂಭವಾಗಿ ತಾವೆಲ್ಲ ನೋಡ್ತಾ ಇದ್ದೀರಿ. ಸಾಯಂಕಾಲ
ನಮ್ಮ ಸುಳ್ಳದ ಶಿವಸಿದ್ದರಾಮೇಶ್ವರ ಸ್ವಾಮಿಗಳು ಬಂದು ಈ ಕಾರ್ಯಕ್ರಮವನ್ನು ಅಂದ್ರೆ 5 ದಿವಸ ಪರ್ಯಂತರ ನಾವು ಇಲ್ಲಿ ಸ್ವಾಮಿಗಳು ಪ್ರವಚನ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೆ ಸತ್ಕಾರ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ಅದು ಕೂಡ ಸಾಯಂಕಾಲ 7 ಗಂಟೆಗೆ ನಡೀತಾ ಇದೆ. ಮುಖ್ಯವಾಗಿ ಇಲ್ಲಿ ಪ್ರತಿ ವರ್ಷ ಸಾಯಂಕಾಲ 6 ಗಂಟೆಗೆ ಇಲ್ಲಿ ನಮ್ಮ ಗ್ರಾಮ ದೇವತೆ ದೇವಸ್ಥಾನದ ಮಹಿಳಾ ಮಂಡಳದವರು ಬಂದು ಲಲಿತ ಸಹಸ್ರ ಮಾಡ್ತಾರ. ಬನಶಂಕರಿ ದೇವಸ್ಥಾನದ ಮಹಿಳಾ ಮಂಡಳದವರು ಬಂದು ಲಲಿತ ಸಹಸ್ರವನ್ನು ಮಾಡ್ತಾರ. ಅದೇ ರೀತಿ ದೇವಾಂಗಪೇಟೆಯ ಬನ್ನಿ ಮಹಾಕಾಳಿ ದೇವಸ್ಥಾನದ ಮಹಿಳಾ ಮಂಡಳರು ಕೂಡ ಅವರು ಕೂಡ ಲಲಿತ ಸಹಸ್ರವನ್ನು ಮಾಡ್ತಾ ಇದ್ದಾರೆ. ಈ ವರ್ಷ ಕೂಡ ನಮ್ಮ ಸ್ವಾಗತ ಕಾಲನಿಯ ಬನ್ನಿ ಮಹಾಕಾಳಿ ದೇವಸ್ಥಾನದ ಊರು ಮಹಿಳಾ ಮಂಡಳರು ಕೂಡ ಇಲ್ಲಿ ವಿಷ್ಣು ಸಹಸ್ರವನ್ನು ಮಾಡಿದ್ದಾರೆ. ಬಹಳಷ್ಟು ಭಕ್ತರು ಬಂದು ಇಲ್ಲಿ ನಮಗೆ ಸೇವೆಯನ್ನು ಕಲ್ಪಿಸಿಕೊಡಿ ಅಂತಂತೆ ಬಂದು ಕೇಳ್ತಾ ಇದ್ದಾರೆ. ಆದ ಕಾರಣ ಬೇಡಿದ ಭಕ್ತರಿಗೆ ಕೊಡುವಂತ ವೀರಭದ್ರ ಅಂತಂದ್ರೆ ನಮ್ಮ ದೇವಾಂಗಪೇಟೆ ವೀರಭದ್ರ. ಅಂತ ವೀರಭದ್ರನ್ನ ಎಷ್ಟು ನಾವು ಸ್ಮರಿಸಿದ್ರು ಕಡಿಮೆ, ಎಷ್ಟು ನೆನೆದರೂ ಕಡಿಮೆ. ಆದ ಕಾರಣ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಸೇವೆಯನ್ನು ಮಾಡಿದಂತ ಭಕ್ತರಿಗೆ ಎಲ್ಲರಿಗೂ ಕೂಡ ವೀರಭದ್ರೇಶ್ವರ ಆರೋಗ್ಯ ಆಯುಷ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಕೇಳಿಕೊಂಡು ನಮಗೆ ನಮಸ್ಕಾರ. ನಿಗದಿಪಡಿಸಿರ್ತಕ್ಕಂಥ ಸ್ಥಾನದಲ್ಲಿ ಒಂದು ತಟ್ಟೆಗಳನ್ನು ತಗೋಬೇಕಂತ ತಮ್ಮಲ್ಲಿ ವಿನಂತಿ. ತಟ್ಟೆಗಳನ್ನು ಸರಿಯಾಗಿ ಸ್ವಚ್ಛಗೆ ತೋರಿಬಿಟ್ಟು ಇವಾಗ ಹಂಗೆ ಹೋಗ್ಬೋದ್ರಿ ದಯವಿಟ್ಟು. ಯಾಕಂದ್ರೆ ಮತ್ತೊಂದು ಕುರಿಕೆ ಪ್ರಸಾದ ಸೇವನೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ರಿ. ವಿನಂತಿ. ದಯವಿಟ್ಟು